ನಿಮ್ಮ ಮನೆ ಮಗಳು ಶ್ರೀಮತಿ ಸುಮಂಗ್ಲಾ ಕೃಷ್ಣ ಕೊಪ್ಪರದ್ ಕನ್ನಡತಿ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸಾಮರಸ್ಯದ ಬದುಕು ನಡೆಸುತ್ತಿರುವ ಸ್ಥಳಗಳಲ್ಲಿ ಹಿಂದೂ ಸಮಾವೇಶಗಳು ನಡೆದಾಗ ಇವು ಸಾಮರಸ್ಯ ಕದಡುವ ಸಮಾವೇಶಗಳು ಎಂದು ತಪ್ಪಾಗಿ ಭಾವಿಸುವವರು ಇದ್ದಾರೆ. ಆದರೆ ಜನಸಾಮಾನ್ಯರಿಗೆ ತಿಳಿಯುವಂತೆ ಹೇಳೋದಾದರೆ ಇಂತಹ ಸಮಾವೇಶಗಳು ನಡೆದಾಗ ಅಲ್ಲಿ ಯಾವುದೇ ರೀತಿಯ ಸಾಮರಸ್ಯ ಕದಡುವಂತಹ ಸಂದರ್ಭ ಬರುವುದಿಲ್ಲ. ಬದಲಾಗಿ ತನ್ನ ಮನೆಯ ಮಕ್ಕಳನ್ನು ತನ್ನ ಮನೆಗೆ ಆಹ್ವಾನಿಸುವಂತಹ ಒಂದು ಅದ್ಧೂರಿ ಸಮಾವೇಶವೆಂದು ನಾನು ಸಮಾಜಶಾಸ್ತ್ರೀಯ ಭಾಷೆಯಲ್ಲಿ ಈ ರೀತಿಯಾಗಿ ಅರ್ಥೈಸಲು ಪ್ರಯತ್ನಿಸುತ್ತಿದ್ದೇನೆ. ಆದರೆ ಹಿಂದೂ ಧರ್ಮವೆಂಬುದು ಜಗತ್ತಿನ ಮೂರನೆಯ ಅತಿದೊಡ್ಡ ಅವಿಭಕ್ತ ಕುಟುಂಬವಿದ್ದಂತೆ. ಕುಟುಂಬದಲ್ಲಿ ತನ್ನದೇ ಆದ ವಿಭಿನ್ನ ಸಂಪ್ರದಾಯಗಳು, ನೀತಿ ನಿಯಮಗಳು, ಆಚಾರ ವಿಚಾರಗಳನ್ನು ಒತ್ತಂತಹ ಒಂದು ಕೌಟುಂಬಿಕ ವ್ಯವಸ್ಥೆ ಇದೆ. ಈ ಕುಟುಂಬದಲ್ಲಿನ ಸದಸ್ಯರನ್ನು ಅವರ ಶಕ್ತಿ ಸಾಮರ್ಥ್ಯ, ಬುದ್ಧಿವಂತಿಕೆ, ಸೇವಾ ಮನೋಭಾವಕ್ಕೆ ಅನುಗುಣವಾಗಿ ವಿಭಜಿಸಲಾಯಿತು ಎಂದುಕೊಳ್ಳೋಣ. ಧಾರ್ಮಿಕ ಪಾಂಡಿತ್ಯ ಹೊಂದಿದವರದು ಒಂದು ವರ್ಗ, ಶೌರ್ಯ ಸಾಹಸಕ್ಕೆ ಹೆಸರಾದವರದು ಮತ್ತೊಂದು ವರ್ಗ, ಕುಟುಂಬ ನಿರ್ವಹಿಸುವ ವ್ಯಾಪಾರಿ ಕೌಶಲ್ಯ ಹೊಂದಿದವರ ವರ್ಗ ಮತ್ತು ಕುಟುಂಬದ ಬಗ್ಗೆ ಅಭಿಮಾನ ಹೊಂದಿ ಸೇವಾ ಕಾರ್ಯದಲ್ಲಿ ತೊಡಗಿದವರ ಒಂದು ವರ್ಗ ಎಂದುಕೊಳ್ಳೋಣ. ಮೊದಲ ಕೌಟುಂಬಿಕ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಕುಟುಂಬದ ಹಿರಿಯರು ತೆಗೆದುಕೊಳ್ಳುತ್ತಿದ್ದ ನಿರ್ಧಾರಗಳನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಿದ್ದರು. ಆದರೆ ಕುಟುಂಬದ ಗಾತ್ರ ಹೆಚ್ಚಾದಂತೆ ಆಧುನಿಕ ಭರಾಟೆಯ ಗೊಂದಲದಲ್ಲಿ ಹಲವಾರು ಸದಸ್ಯರು ಹಿಂದೂ ಧರ್ಮ ಎಂಬ ಈ ಅವಿಭಕ್ತ ಕುಟುಂಬದಿಂದ ಹೊರಹೋಗಿ ವಿಭಕ್ತ ಕುಟುಂಬದಂತೆ ಜೀವನ ನಡೆಸುತ್ತಿದ್ದಾರೆ. ತಮ್ಮ ಮೂಲ ಕುಟುಂಬದ ಬಗ್ಗೆ ಇದ್ದ ಅಭಿಮಾನ ಕಡಿಮೆಯಾಗಿ ತಮ್ಮ ನಿಲುವುಗಳೇ ಶ್ರೇಷ್ಠ ಎಂದುಕೊಂಡು ಕುಟುಂಬದಿಂದ ದೂರ ಸರಿಯುತ್ತಿದ್ದಾರೆ. ಅಂತಹ ವಿಭಕ್ತ ಕುಟುಂಬಗಳೆಂದರೆ ಬ್ರಾಹ್ಮಣರು ಮತ್ತು ಉಪಜಾತಿಗಳು, ಕ್ಷತ್ರಿಯರು ಮತ್ತು ಉಪಜಾತಿಗಳು, ವೈಶ್ಯರು ಮತ್ತು ಉಪಜಾತಿಗಳು, ಶೂದ್ರರು ಮತ್ತು ಉಪಜಾತಿಗಳು, ಅಲ್ಲದೆ ಶೈವರು, ವೈಷ್ಣವರು, ಲಿಂಗಾಯತರು ಇತ್ಯಾದಿಯಾಗಿ ಎಲ್ಲರೂ ಈ ಹಿಂದೂ ಧರ್ಮವೆಂಬ ಅವಿಭಕ್ತ ಕುಟುಂಬದವರೇ. ಕುಟುಂಬದ ಹಿರಿಯರ ಅನುಭವದ ನಿರ್ಧಾರ ಸರಿಯೆನಿಸದಿದ್ದ ಮಾತ್ರಕ್ಕೆ ಕುಟುಂಬದಿಂದ ಹೊರಹೋಗಿರಬಹುದು. ಆದರೆ ಆ ಕುಟುಂಬದ ಬಗ್ಗೆ ಅಭಿಮಾನ ಕಳೆದುಕೊಳ್ಳುವುದು ಯಾವ ನ್ಯಾಯ? ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ನೀವು ಯಾವ ಮನೆತನದವರು ಎಂದು ಕೇಳಿದಾಗ ಸಹಜವಾಗಿ ನಾವು ನಮ್ಮ ಹಿರಿಯರು ಕಟ್ಟಿ ಬೆಳೆಸಿದ ಮನೆತನದ ಹೆಸರನ್ನೇ ಹೇಳುತ್ತೇವೆಯೇ ವಿನಃ ಬೇರೆ ಯಾವುದನ್ನೂ ಹೇಳುವುದಿಲ್ಲ. ಅದು ನಮ್ಮ ಮನೆತನದ ಬಗ್ಗೆ ನಮಗಿರುವ ಅಭಿಮಾನ. ಅದೇ ರೀತಿ ಹಿಂದೂ ಧರ್ಮವೆಂಬ ಒಂದು ಬೃಹತ್ ಕುಟುಂಬದ ಹೊಸ್ತಿಲ ಹೊರಗಿರುವ ಎಲ್ಲ ಜಾತಿ ಉಪಜಾತಿಗಳು ತಮ್ಮ ಮೂಲ ಕುಟುಂಬದ ಬಗ್ಗೆ ಅಭಿಮಾನ, ಗೌರವ ಇಟ್ಟುಕೊಳ್ಳಬೇಕಾಗಿರುವುದು ಅತಿ ಅವಶ್ಯಕ. ದೂರವಿದ್ದರೂ ನಿಮ್ಮ ಮನೆ ಬಗ್ಗೆ ನಿಮಗೆ ಅಭಿಮಾನವಿರುವುದು ಅವಶ್ಯಕ. ಅಂದಾಗಲೇ ಆ ಕುಟುಂಬಕ್ಕೆ ಶಕ್ತಿ ಬರುತ್ತದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಅರಿವು ಮೂಡಿಸಲು ತನ್ನ ಮನೆ ಮಕ್ಕಳನ್ನು ತನ್ನ ಮನೆಗೆ ಆಹ್ವಾನಿಸುವ ಒಂದು ಸಮಾವೇಶವೇ ಹಿಂದೂ ಸಮ್ಮೇಳನ, ಹಿಂದೂ ಜಾಗೃತಿಯ ವೇದಿಕೆಗಳು ಎಂದು ಸುಲಭವಾಗಿ ಅರ್ಥೈಸಬಹುದಲ್ಲವೇ?